ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ ಫ್ರೆಂಡ್ಸ್, ಈ ನಮ್ಮ ಗಿಡಗಳು ಇಷ್ಟು ಬ್ಯೂಟಿಫುಲ್ಲಾಗಿ ದೊಡ್ಡ ದೊಡ್ಡ ಎಲೆಗಳನ್ನು ಹೊಂದಿ ತುಂಬ ಚೆನ್ನಾಗಿ ಕಾಣೋದಕ್ಕೆ, ಇಷ್ಟು ಒಳ್ಳೆಯ ಬೆಳವಣಿಗೆಯನ್ನು ಹೊಂದೋದಕ್ಕೆ ನಾನು ಏನು ಫರ್ಟಿಲೈಸರ್ನ ಗಿಡಗಳಿಗೆ ಕೊಡ್ತೇನೆ ಅಂತೇಳಿ ನೋಡೋಣ. ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂಥವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕೆಲಸ ಸ್ಟಾರ್ಟ್ ಆಗಿದೆ ನೋಡಿ. ಫರ್ಟಿಲೈಸರ್ಗಳು ಈಗ ರೆಡಿ ಆಗ್ತಾ ಇರ್ತವೆ ಯಾವಾಗಲೂ. ಹಾಗೆ ಎಲ್ಲ ಗಿಡಗಳಿಗೂ ಸ್ನಾನ ಮಾಡಿಸಲಾಗಿದೆ. ಎಲ್ಲ ಒಂದೊಂದು ಸ್ಥಾನದಲ್ಲಿ ಕೂತಿದ್ದಾರೆ. ಎಲ್ಲರಿಗೂ ಒಂದು ರೌಂಡ್ ನೀರಿನ ಸ್ನಾನ ಆಯಿತು ಇವರಿಗೆಲ್ಲ. ಈಗ ಇವ್ರನ್ನೆಲ್ಲ ಬಟ್ಟೆ ಕ್ಲೀನಿಂಗ್ ಮಾಡಬೇಕು. ಒಂದು ಬಟ್ಟೆ ತೊಗೊಂಡು ಎಲ್ಲರನ್ನೂ ಒರೆಸಿ ನೀಟಾಗಿ ಎತ್ತಿಡಬೇಕು. ಸ್ಟ್ಯಾಂಡಲ್ಲಿರೋ ಎಲ್ಲ ಗಿಡಗಳನ್ನು ಈಚೆ ತೆಗೆದಿದ್ದೀನಿ. ಹಾಗೆ ಒಣಗಿರೋ ಎಲೆ ಎಲ್ಲ ತೆಗಿಬೇಕು. ನಮ್ಮ ಮನೆಯಲ್ಲಿ ಒಂದು ಡೀಪ್ ಕ್ಲೀನಿಂಗ್ ಗಿಡಗಳದ್ದು ನಡೀತಾ ಇದೆ. ಸ್ಟ್ಯಾಂಡಲ್ಲಿ ಇನ್ನೂ ಇಷ್ಟೊಂದು ಗಿಡ ಇದೆ. ಒಂದು ಸೈಡು ಮಾತ್ರ ಖಾಲಿ ಮಾಡಿದ್ದೀನಿ, ಇನ್ನೊಂದು ಸೈಡ್ ಹಾಗೇ ಇದೆ. ನಾನು ಸ್ಟ್ಯಾಂಡ್ ಮೇಲೇ ಎಲ್ಲದಕ್ಕೂ ನೀರನ್ನು ಪೈಪ್ ಲೈನಲ್ಲಿ ಬಿಟ್ಟಿದ್ದೀನಿ. ಯಾಕೆಂದರೆ ಸ್ಟ್ಯಾಂಡ್ ಕೂಡ ಕ್ಲೀನ್ ಮಾಡಬೇಕಲ್ಲ. ಹಾಗಾಗಿ ಅದು ಕೂಡ ಸ್ವಲ್ಪ ಮಣ್ಣೇನಾದ್ರು ಕಟ್ಕೊಂಡಿದ್ರೆ ಸರಿಯಾಗಲಿ ಅಂತೇಳಿ ಎಲ್ಲದಕ್ಕೂ ಸ್ಪ್ರೇ ಮಾಡಿದ್ದೀನಿ. ಸ್ಪ್ರೇ ಎಲ್ಲ ಪೈಪ್ ಹಾಕಿದ್ದೀನಿ, ನೀರು ಪೈಪ್ ಹಾಕಿ ನೀರು ಬಿಟ್ಟಿದ್ದೀನಿ. ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ನಮ್ಮ ಮನೆಯಲ್ಲಿ. ಎಲ್ಲ ಇಲ್ಲಿ ಗುಡ್ಡೆ ಹಿಡ್ದಿದೆ ಗಿಡಗಳೆಲ್ಲ. ಇವನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡೋದೇ ಇರೋದು. ವರಮಹಾಲಕ್ಷ್ಮಿ ಬಂತು ಅಂದರೆ ಇಷ್ಟೆಲ್ಲ ಕೆಲಸ ಇರುತ್ತೆ ಮನೆಯಲ್ಲಿ. ನೋಡಿ, ಎಲ್ಲ ನೋಡಿದ್ರೆ ಬರೀ ಗಿಡನೇ ಕಾಣಿಸ್ತಿದೆ. ಮೇಲಿನ ಕೆಳವರೆಗೂ ಬರೀ ಗಿಡನೇ ಇದೆ. ನಿಮಗೆ ಯಾವ ಗಿಡ ಇಷ್ಟ ಆಯಿತು? ಹಾಗೆ ಕೆಲಸ ಮಾಡ್ತಾ ಈ ಥರ ಒಣಗಿರೋಂತಹ ಎಲ್ಲ ಎಲೆಗಳನ್ನು, ಹೂಗಳನ್ನು ನಾನು ತೆಗಿತಾಯಿದ್ದೀನಿ. ಇವಂತೂ ನಮ್ಮ ಮನೆಯಲ್ಲಿ ತುಂಬ ದಿವಸಗಳಿಂದ ಹೂ ಬಿಟ್ಟು ಇದ್ದಂತಹ ಗಿಡಗಳು ನೋಡಿ ಈಗ ಈ ರೀತಿ ಬರ್ತವೆ. ಇವನ್ನೆಲ್ಲ ತೆಗಿಯೋದೇನು ಕಷ್ಟ ಏನಾಗಲ್ಲ, ತುಂಬ ಆರಾಮಾಗಿ ತೆಗೆದುಬಿಡ್ಬೋದು. ಹಿಂಗೆ ಅಂದ ತಕ್ಷಣ ಬರ್ತವೆ ನೋಡಿ. ಒಂದೊಂದು ಪಾಟಲ್ಲೇ ಎಷ್ಟೆಷ್ಟು ಹೂವಿದೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಹೂಗಳನ್ನ ಒಂದೊಂದು ಪಾಟಲ್ಲೇ ಇದೆ ನೋಡಿ. ಒಂದೊಂದು ಪಾಟಲ್ಲಿ ಎಷ್ಟೆಷ್ಟು ಹೂ ಬಿಟ್ಟಿದೆ. ಈಗೆಲ್ಲ ಹೂ ಬಿಡಬೇಕು ಅಂದರೆ ನಾವು ಹಾಕುವಂತಹ ಫರ್ಟಿಲೈಸರು ಕರೆಕ್ಟಾಗಿರಬೇಕು. ಆಗ ನಾವು ಇಷ್ಟು ಹೂಗಳನ್ನು ಒಂದೊಂದೇ ಗಿಡದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಹೂವು, ಎಲೆಗಳು ಎಲ್ಲವೂ ಇಮ್ಮಿಡಿಯೇಟ್ಲಿ ಬರೋದಕ್ಕೆ ಸಾಧ್ಯ ಆಗೋದು ನಾವು ಫರ್ಟಿಲೈಸರ್ನ ನೀಟಾಗಿ ಕೊಟ್ಟಾಗ. ನೋಡಿ, ಈ ಹೂವು ಅರಳೋಕ್ಕಿಂತ ಮೊದಲೇ ಹೊಸ ಎಲೆ ಸ್ಟಾರ್ಟ್ ಆಗಿದೆ. ಈ ಥರ ಆಗಬೇಕಂದ್ರೆ ನಾವು ಒಳ್ಳೆ ಫರ್ಟಿಲೈಸರ್ಗಳನ್ನ ಕೊಡಬೇಕು. ನೋಡಿ, ಇಲ್ಲೂ ಅಷ್ಟೇ ಹೂವು ರೆಡಿ ಆಗ್ತಿದ್ದಂಗೆ ಲೀಫ್ ರೆಡಿಯಾಗಿದೆ. ಒಂದು ಲೀಫು ಮತ್ತು ಒಂದು ಹೂವು ಬರೋದು ಇದು ಅಭ್ಯಾಸ. ಇದನ್ನ ಬೆಳೆಸಿರೋಂಥವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಒಳ್ಳೆ ಫರ್ಟಿಲೈಸರ್ಗಳನ್ನ ಬಳಸೋದ್ರಿಂದ ಇಷ್ಟು ಒಳ್ಳೆ ಹೂಗಳನ್ನ ನಮ್ಮ ಮನೆಯಲ್ಲಿ ನಾನು ನೋಡ್ತಾ ಇದ್ದೇನೆ. ಈ ಗಿಡ ಈ ರೀತಿ ಇಷ್ಟು ಒಳ್ಳೆ ಹೂಗಳನ್ನ ಬರಬೇಕು ಅಂದರೆ ನಾನು ಬಳಸುವಂಥ ಫರ್ಟಿಲೈಸರ್ ಬಂದು ಟೀ ಪುಡಿ. ಇದು 15 ದಿನಕ್ಕೊಮ್ಮೆ ನಾನು ಈ ಗಿಡಗಳಿಗೆ ಕೊಡ್ತಾ ಇರ್ತೇನೆ. ಇದು ಒಣಗಿಸಿದ್ದೇನೆ ನಾನು. ಆ ದಿನಗಳಲ್ಲಿ ಬರುವಂತಹ ಟೀ ಪುಡಿಯನ್ನು ಈ ರೀತಿ ಒಣಗಿಸಿ ಇಟ್ಕೊಂಡು 15 ಡೇಸ್ಗೊಂದು ಸರಿ ನಾನು 1 ಸ್ಪೂನಷ್ಟು ನಾನು ಟೀ ಪುಡಿಯನ್ನು ಈ ಗಿಡಗಳಿಗೆ ಹೀಗೆ ಹಾಕೋದು ನನ್ನ ಅಭ್ಯಾಸ. ಹೀಗೆ ಹಾಕೋದ್ರಿಂದ ನಮಗೆ ಒಳ್ಳೆಯ ಗಿಡದ ಬೆಳವಣಿಗೆ, ಹೊಸ ರೂಟ್ಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ. ನೀವು ನೋಡ್ಬೋದು ರೂಟ್ಗಳು ಎಷ್ಟೊಂದಿದೆ ಅಂಥೇಳಿ. ರೂಟ್ಗಳು ಚೆನ್ನಾಗಿದ್ದಾಗಲೇ ಈ ರೀತಿ ಗಿಡ ತುಂಬ ದಪ್ಪವಾಗಿ ಬುಷಿಯಾಗಿ ಬರೋವಂಥದ್ದು. ಆಗ ಗಿಡಗಳನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಹೊಸ ರೂಟ್ಗಳು ಬಂದಾಗಲೇ ಗಿಡಗಳು ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ನೋಡ್ಬೋದು ಹೊಸ ರೂಟ್ ಎಷ್ಟಿದೆ ಅಂತ. ಇದನ್ನು ಈ ರೀತಿ ನಾನು 15 ಡೇಸ್ಗೊಂದು ಹೀಗೆ ಗಿಡಗಳಿಗೆ ಕೊಡ್ತಾ ಇರ್ತೇನೆ. ಟೀ ಪುಡಿಯನ್ನು ಕೊಡೋದ್ರಿಂದನೇ ಎಂತಹ ಬೇಸಿಗೆ ಕಾಲ ಆದರೂ ಕೂಡ ಗಿಡ ತುಂಬ ಚೆನ್ನಾಗಿ ಹೂವನ್ನ ಕೊಡುತ್ತೆ. ನೀವು ನೋಡ್ಬೋದು ನಮ್ಮ ಗಿಡದ ಪಾಟ್ಗಳಲ್ಲಿ ಬರೀ ಟೀ ಪುಡಿನೇ ತುಂಬಿದೆ. ಹೊಸದು, ಹಳೇದು ಅಂಥೇಳಿ ಕೊಟ್ಟಿದ್ದೆ ಅಂತ ನಾನು ಕಂಟಿನ್ಯೂ ಆಗಿ ಕೊಡ್ತಾಯಿದ್ದೀನಿ ಟೀ ಪುಡಿಯನ್ನು. ಹಾಗಾಗಿ ಆಮೇಲೆ ಮಣ್ಣು ಕೂಡ ತುಂಬ ಹಗುರವಾಗಿರುತ್ತೆ ಟೀ ಪುಡಿಯನ್ನು ಕೊಡೋದ್ರಿಂದ. ಮತ್ತು ಬೇರುಗಳನ್ನ ಮುಚ್ಕೊಳ್ಳೋದಕ್ಕೂ ಅವಕಾಶ ಮಾಡಿಕೊಟ್ಟಂಗೆ ನಾವು ಟೀ ಪುಡಿಯನ್ನು
ಹಾಕೋದ್ರಿಂದ, ಮತ್ತು ಟೀ ಪುಡಿಯಲ್ಲೇ ಆ್ಯಂಥೋರಿಯಂ ಗಿಡಗಳು, ಟೀ ಪುಡಿ, ಕಾಫಿ ಪುಡಿ ಅಥವಾ ಬಾಳೆಹಣ್ಣಿನ ಸಿಪ್ಪೆ ನೀರಿನಿಂದಲೇ ಈ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುವಂಥದ್ದು. ಹಾಗಾಗಿ ನಾನು ಈ ಎಲ್ಲ ಗಿಡಗಳಲ್ಲಿ ಇಷ್ಟು ಒಳ್ಳೆ ಹೂಗಳನ್ನ ಪಡೆಯೋದಕ್ಕೆ ನಾನು ಯಾವಾಗಲೂ ಟೀ ಪುಡಿಯನ್ನು ಮತ್ತು ಬಾಳೆಹಣ್ಣಿನ ಸಿಪ್ಪೆ ನೀರನ್ನು ನಾನು ಬಳಸ್ತೇನೆ. ಥ್ಯಾಂಕ್ ಯು.